ದೆಹಲಿಯ ಜಂತರ್ ಮಂತರಲ್ಲಿ ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ. ಬಟ್ ಇದೀಗ ಹಿಂಸಾತ್ಮಕವಾಗಿ ತಿರುಗಿದೆ, ಗುಂಡುಗಳ ರೀತಿಯಾಗಿ ವರ್ತನೆ ಸಹ ಮಾಡ್ತಿದ್ದಾರೆ ಎಂಬುದು ಒಂದು ಆರೋಪ. ನಮ್ಮ ಜೊತೆಗೆ ನಟ ಚೇತೇಂದ್ರ ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಸಹ ಮಾಡ್ತಿದೆ. ಬಟ್ ಈಗ ಹಿಂಸಾತ್ಮಕವಾಗಿ ತಿರುಗಿದೆ, ಒಂದು ಕಡೆಯಲ್ಲಿ ಗುಂಡುಗಳ ರೀತಿಯ ವರ್ತನೆ ಈಗ ಜೋರಾಗಿದೆ ಅಂತ ಹೇಳ್ಬೋದು. ಪೊಲೀಸರ ಮೇಲೆ ಅಲ್ಲೇ ಮಾಡ್ತಾರೆ, ಕಲ್ಲು ಬೀಸ್ತಾ ಇದ್ದಾರೆ. ಏನು ಹೇಳ್ತಾರೆ ಸರ್ ಅಂತ? ಇದನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ನೋಡಬೇಕು. ನಮಗೆ ಪರ ವಿರುದ್ಧ ಬೈನರಿ ಪಾಲಿಟಿಕ್ಸು, ಬಿ ಜೆ ಪಿ ಹೇಳಿದ್ದಲ್ಲ ಸರಿ, ಬಿ ಜೆ ಪಿ ಒನ್ ಸೈಡಾಗಿ ನೋಡೋದಲ್ಲ. ಬಿ ಜೆ ಪಿ ವಿರೋಧಿಗಳು, ಅದೇನು ಮನುವಾದಿಗಳು, ಈ ಬಹುಸಂಖ್ಯಾತರು ಹೇಳಿದ್ದಲ್ಲ ಸರಿ, ಅವರ ಒಂದು ರೀತಿ ಗಾಂಧಿ ತತ್ವ, ಒಂದು ಯಥಾಸ್ಥಿತಿ ತತ್ವ, ಆ ತತ್ವದ್ದು ಎಷ್ಟು ಮಟ್ಟಿಗೆ ಸರಿ ಇದೆ, ಎಷ್ಟು ಮಟ್ಟಿಗೆ ನಮಗೆ ಪರಿಹಾರ ಕೊಡುತ್ತೆ ಅನ್ನೋ ಪ್ರಶ್ನೆಗಳು ಬರುತ್ತೆ. ಸೊ ನಾನು ಅದನ್ನು ಸೂಕ್ಷ್ಮವಾಗಿ ನೋಡ್ತೀನಿ. ಮೊದಲನೇದಾಗಿ ಹೋರಾಟ ಅನ್ನೋದು ನಮಗೆ ಬೇಕಿದೆ. ಹೋರಾಟದಿಂದನೇ ನಮ್ಗೆ ಯಾವುದಾದ್ರು ಪರಿವರ್ತನೆ ಸಾಧ್ಯ. ಹೋರಾಟ ನಮಗೆ ಆರ್ಟಿಕಲ್ 19 ಹೇಳುತ್ತೆ, ಹೋರಾಟ ಅಭಿವ್ಯಕ್ತಿ ಸ್ವತಂತ್ರ, ಹೋರಾಟದ ಸ್ವತಂತ್ರ. ಯಾವುದಾದ್ರು ಬದಲಾವಣೆ ಆಗಿದೆ ಅಂದರೆ ಮೇಲಿನಿಂದ ದಯಾ ದಾನ ದಾಕ್ಷಣ್ಯದಿಂದ ಅಲ್ಲ, ತಳಮಟ್ಟದ ಹೋರಾಟದಿಂದ. ಸೊ ಆ ಹೋರಾಟಗಳು ಒಂದು ಕಾಕ್ರೋಚ್ ಅವ್ರು ಮಾಡ್ತಿರೋದು ಫೈನ್, ಮಾಡಿ. ನೀವು ಸ್ವಲ್ಪ ಸಮಾಜನ ಅರ್ಥೈಸ್ಕೊಂಡು ಮಾಡಿ, ನೀವು ಸಮಾಜದ ರೀತಿ ನೀತಿಗಳು ವಿಧಾನಗಳು ಅರ್ಥೈಸ್ಕೊಂಡು ಮಾಡಿ. ನಿಜ ಹೇಳಬೇಕಂದ್ರೆ ಈ ಬಿ ಜೆ ಪಿ ಪಕ್ಷ ಅನ್ನೋದು ಏನು ಕೇಂದ್ರದಲ್ಲಿದೆ, ಅವರು ಯಾವಾಗಲೂ ಆಡಳಿತದಿಂದ ಬಂದಿಲ್ಲ, ಅವರು ಕಾಂಗ್ರೆಸ್ ಥರ ರೆಡಿಮೇಡಾಗಿ ಬಂದಿಲ್ಲ. ಅವರು ಕೂಡ ಹೋರಾಟದಿಂದ ಬಂದಿರೋದು, ಅವರು ಕೂಡ ಅನ್ಯಾಯದ ವಿರುದ್ಧ, ಅವ್ರ ಕಣ್ಣಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಬಂದಿರೋದು, ಸಂಘಟನೆ ಮಾಡ್ಕೊಂಡು ಬಂದಿರೋದು. ಸೊ ಅವರು ಕೂಡ ಒಂದು ಭಾಳ ವರ್ಷದ ಕಾಲ ಕಾಕ್ರೋಚ್ಗಳೇ ಆಗಿದ್ದರು. ಸೊ ಅವರು ಅದನ್ನು ಒಂದು ರೀತಿ ಇವನ್ನ ದೇಶದ್ರೋಹಿ ಅಂತ ಬಿಂಬಿಸ್ದೆ, ಇವನ್ನ ಅರ್ಥೈಸ್ಕೋಬೇಕು ಒಂದು ಸರ್ಕಾರ ಆಗಿ ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಸರ್, ಈಗ ತುಂಬ ಈಗ ಹಿಂಸಾತ್ಮಕವಾಗಿ ಕಲ್ಲು ತೂರಾಟ, ಗಲಾಟೆ ಗದ್ದಲು ಜೋರಾಗಿದೆ. ಒಂದು ಕಡೆ ಸಂಸತ್ತನ್ನು ಉಡಾಯಿಸ್ತು ಅಂತ ಹೇಳ್ತಾರೆ, ಒಂದು ಕಡೆ ಶ್ರೀರಾಮನ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಅಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ, ಸೋರಿಕೆ ವಿಚಾರವಾಗಿ ಯಾರೂ ಮಾತಾಡ್ತಿಲ್ಲ. ಇದು ನಮಗೆ ಯಾಕಿದು ಅಂದರೆ 2-3 ಸಮಸ್ಯೆಗಳಿದೆ. ಒಂದು ಸಮಸ್ಯೆ ಇವ್ರು ಮಾಡಿರೋ ರೀತಿ ನೀತಿಗಳು, ಅದು ಒಂದು ವಿಧಾನ. ಎರಡನೇದು ಇವ್ರಿಗೆ ಹೇಳಿರೋ ಬೇಡಿಕೆ. ನನಗೆ ಎರಡರಲ್ಲೂ ನನಗೆ ಒಪ್ಪಿಗೆ ಇಲ್ಲ. ಈ ಕಾಕ್ರೋಚ್ ಮಾಡಿರೋದು ಅಷ್ಟೊಂದು ಆಳವಾದ ಚಿಂತನೆ ಇಲ್ಲ, ಒಳ್ಳೆ ಪ್ರಚಾರ ಇದೆ, ಒಳ್ಳೆ ಒಂದು ಜನ ರೀಚ್ ಆಗಿದ್ದಾರೆ, ಜನ ಸೇರಿದ್ದಾರೆ. ಬಟ್ ನನಗೆ ಈ ಒಂದು ಮೆಥಡಾಲಜಿಯಲ್ಲಿ ಸಮಸ್ಯೆ ಇದೆ. ಮೆಥಡಾಲಜಿನ ಏನು ಸಮಸ್ಯೆ ಅಂದರೆ, ಒಂದು ಅವ್ರು ಹೋರಾಟ ಮಾಡಿದ ರೀತಿ, ಉಪವಾಸ ಸತ್ಯಾಗ್ರಹ. ಒಂದು ಉಪವಾಸ ಮಾಡಿ ಒಂದು ರೀತಿ ನಾನು ಈ ಒಂದು ಬೇಡಿಕೆನ ಈಡೇರಿಸಬೇಕು ಅನ್ನೋ ಒಂದು ರೀತಿ ನನ್ನ ಮೇಲೆ ನಾನು ಹಿಂಸೆ ಮಾಡ್ಕೊತೀನಿ ಅಂತ ಇರುತ್ತಲ್ಲ, ನಾನು ಸಾಯ್ತೀನಿ ಅಂತ ಇರುತ್ತಲ್ಲ, ಈ ರೀತಿಯಲ್ಲಿ ಭಾಳ ಸೂಪರ್ ಹ್ಯೂಮನ್ ಪವರ್, ವಿಲ್ ಪವರ್ ತೊಗೊಳುತ್ತೆ. ಭಾಳ ಕಷ್ಟದ ಕೆಲಸ. ಆದರೆ ನಮ್ಮ ಸಿದ್ಧಾಂತ ಇದನ್ನು ಯಾವತ್ತೂ ಒಪ್ಪಿಲ್ಲ. ನಮ್ಮ ಸಿದ್ಧಾಂತ ಯಾರು? ಅಂಬೇಡ್ಕರ್, ಪೆರಿಯಾರ್, ಜ್ಯೋತಿಬಾ, ಸಾವಿತ್ರಿಬಾಯಿ ಫುಲೆ, ಒಂದು ಕಾಂಶಿರಾಮರು, ಇವರೆಲ್ಲ ಪೊಲಿಟಿಕಲ್ ಆ್ಯಕ್ಟಿವಿಸ್ಟು. ಇವರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡೋಕ್ಕಾಗಲ್ಲ ಅಂತ ಅಲ್ಲ, ಉಪವಾಸ ಸತ್ಯಾಗ್ರಹ ಒಂದು ಬಾಬಾ ಸಾಹೇಬ್ ಹೇಳ್ತಾರೆ, ಅರಾಜಕತೆಯ ಮಾರ್ಗ, ಗ್ರಾಮರ್ ಆಫ್ ಆ್ಯನಾರ್ಕಿ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ತಂದೆ ಪೆರಿಯಾರ್ ಹೇಳ್ತಾರೆ, ಇದು ಆಬ್ಸ್ಟಿನೆಸಿ, ಸ್ಟಬರ್ನೆಸ್, ಹಠಮಾರಿತನ ಅಂತ. ಇದು ನೋಡಿ ನಮಗೇನು ಕಾಣುತ್ತೆ ಅಂದರೆ, ನಮಗೆ ನೋಡಿ ಒಂದು ಸಮಸ್ಯೆ ಅಲ್ಲ, ಈ ಒಂದು ನೀಟ್ ಒಂದೇ ಸಮಸ್ಯೆ ಅಲ್ಲ, ನಮಗೆ 10,000 ಸಮಸ್ಯೆಗಳಿದೆ ಸಮಾಜದಲ್ಲಿ. ಈ 10,000 ಸಮಸ್ಯೆಗಳು ನಾವು ಬಗೆಹರಿಸ್ಬೇಕು ಹೊರತು, ನಾವು ಒಂದೇ ಸಮಸ್ಯೆ ಇಟ್ಕೊಂಡು ನಾನೇ ಒಂದು ಜೀವ ಕೊಡ್ತೀನಿ ಅನ್ನೋದು, ಅದು ನಮ್ಮ ಕಣ್ಣಲ್ಲಿ ಹಿಂಸೆನೇ. ಯಾಕೆ ಹಿಂಸೆ ಅಂತ ಕಾಣುತ್ತೆ ಅಂದರೆ, ನೀವು ನಮಗೆ ಸುಟ್ಕೊಂಡ್ರೆ, ಆತ್ಮಹತ್ಯೆ ಮಾಡ್ಕೊಂಡು, ದಹನ ಮಾಡ್ಕೊಂಡು, ನಾನು ಹೋರಾಟದಲ್ಲಿ ಸುಟ್ಕೊಂತಿರೋದು ಎಷ್ಟು ಹೋರಾಟಗಳು ನೋಡಿದೆ, ಅದು ಹಿಂಸೆನೇ, ಅದು ಅಹಿಂಸೆ ಅಲ್ಲ. ಅಥವಾ ಇದನ್ನು ಒಡ್ಕೊಳ್ಳೋದು, ಚಾಟಿ ಒಡ್ಕೊಳ್ಳೋದು, ಅದು ಹಿಂಸೆನೇ. ಇದು ಉಪವಾಸನೂ ನಮಗೆ, ಅದು ಕೂಡ ನಾವು ಒಪ್ಪಕ್ಕಾಗಲ್ಲ. ಎರಡನೇದಾಗಿ ಅವರ ಬೇಡಿಕೆ ವಿಚಾರದಲ್ಲಿ ನೋಡಬೇಕು ಅಂದರೆ, ಈ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂದರೆ, ಮೊದಲೇ ಆ ಬೇಡಿಕೆ ತೂಕವಾದ ಬೇಡಿಕೆ ಅಲ್ಲ, ಅದು ಇಟ್ಸ್ ಎ ವೆರಿ ವೀಕ್, ದುರ್ಬಲವಾದ ಬೇಡಿಕೆ. ಯಾಕೆ ಹೇಳ್ತೀನಿ ಅಂದರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಮತ್ತೊಂದು ಧರ್ಮೇಂದ್ರ ಪ್ರಧಾನ್ ಅವರು ಬರ್ತಾರೆ. ಎರಡನೇದಾಗಿ ಅದರಿಂದ ಶಿಕ್ಷಣದ ಪರಿವರ್ತನೆ ಆಗಲ್ಲ.